ಬರೆದಿರೆ ಬರದಿರೆ ಏನಂತೀ ಪಾರೇ ರಾಜ್ಕುಮಾರಿ ಇಲ್ಲಿದೆ ನನ್ನ ಮಕ್ಳ ಪ್ಲಾನ್. ಒಂದ್ಸಲ ಅವ್ನ್ ತಪ್ಕೋತಾನೆ, ಒಂದ್ಸಲ ನೀನ್ ತಪ್ಕೋತೀಯ. ನನ್ನ ಮಕ್ಳ ಹಾವು ಅಂತ ಡೌ ಕಟ್ತೀರಾ? ನಾನ್ ಅಂಬರೀಷು, ಅವಳು ಅಂಬಿಕಾ. ನಮಸ್ತೆ, ಬೊಂಬಾಡಾಗಿದ್ದೀನಿ ಆಸ್ ಯೂಶುವಲ್. ನನ್ನ ಮನೆ ದೇವರು ಲಕ್ಷ್ಮೀ ನರಸಿಂಹ ಸ್ವಾಮಿ. ಇದು ಬೆಡ್ರೂಮ್, ಇದು ಕ್ಲಾಸೆಟ್ ಒಳಗಡೆ. RR ನಗರಲ್ಲಿ ಎಲ್ಲ ಆರ್ಟಿಸ್ಟ್ಗಳು ಸೇರ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ. ಇದೊಂದು ವರ್ಕಿಂಗ್ ಏರಿಯಾ. ಡೂಪ್ಲೆಕ್ಸ್ ಅಂತಲ್ಲ, ಇದು ಪೆಂಟ್ ಹೌಸ್. ಟೆರೆಸ್ ಮೇಲೆ ಟಾಪ್. ಒಬ್ಬನೇ ಮಗ ಬೈ ಚಾಯ್ಸ್. ಯೋಗ್ಯತೆ ಮೀರಿದ ಕೆಲಸ ಮಾಡಬಾರ್ದು. 5 ನಿಮಿಷ ಹುಟ್ಸೋದು ಅಲ್ವಾ? ಯಾರು ಫಸ್ಟ್ ಪ್ರಪೋಸ್ ಮಾಡಿದ್, ನೀವ ಮೇಡಮ್? ನಾನೇ. ಎಲ್ಲ ನಾನೇ ಸರ್. ಮುನ್ನುಗ್ಗೋದು, ಕೆಟ್ಟದು, ಒಳ್ಳೇದು ಎಲ್ಲ ನಾನೇ ಮಾಡೋದು, ಅನುಭವಿಸೋದು ನಾನೇ. ಸ್ನೇಹಿತರೆ ನಮಸ್ತೆ, ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ ಕಲಾ ಮಾಧ್ಯಮಕ್ಕೆ. ನಿಮ್ಗೆ ಬನ್ನಿ, ಕನ್ನಡದ ಪ್ರತಿಭಾವಂತ ಕಲಾವಿದರಾದ ಮೋಹನ್ ಸರ್ನ ಭೇಟಿ ಮಾಡೋಣ. ಮೋಹನ್ ಸರ್ ಅಂದ ತಕ್ಷಣ ನಿಮ್ಗೆಲ್ರಿಗೂ ಮುಖದಲ್ಲಿ ಒಂದು ಮಂದಹಾಸ ಬರುತ್ತಲ್ವ, ನಗು ಬರುತ್ತಲ್ವ. ಎಷ್ಟು ಚೆನ್ನಾಗಿ ಅಭಿನಯಿಸ್ತಾರೆ, ಎಷ್ಟು ಚೆನ್ನಾಗಿ ನಮ್ಮನ್ನ ನಗಿಸ್ತಿದ್ರು ಅವರು. ಕುರಿಗಳಾಗ್ಬೋದು ಅಥವಾ ಕುರಿಗಳು ಸಾರ್ ಸೀರೀಸ್ ಸಿನಿಮಾಗಳಾಗ್ಬೋದು, ಮಲ್ಲ ಸಿನಿಮಾದಲ್ಲಾಗ್ಬೋದು. ತುಂಬಾ ದೂರದಿಂದ ಓಡ್ ಬಂದಿದ್ದೀರಾ, ಪಾಪ ಸುಸ್ತಾಗಿದೆ, ಒಂದ್ ಲೋಟ ಮಜ್ಜಿಗೆ ತಂದು ಕೊಡ್ತೀನಿ, ಕುಡಿದ್ಬಿಟ್ಟು ಹೋಗ್ಬಿಡಿ. ಯಾರಿಗೆ ಸಾಲುತ್ತೆ ಸಂಬಳ ಆಗ್ಬೋದು. ಮತ್ತೆ ಅವರು ಶುಕ್ಲಾಂಬರಧರಂ ಅಂತ ಒಂದು ಹೀರೋ ಆಗಿ ಒಂದು ಒಳ್ಳೆ ಕಮರ್ಷಿಯಲ್ ಸಿನಿಮಾ ಕೂಡ ಟ್ರೈ ಮಾಡಿದ್ರು. ಇತ್ತೀಚೆಗೆ ಕಿರುತೆರೆಯಲ್ಲಿ ತುಂಬಾ ಬಿಸಿ ಇದ್ದಾರೆ. ಒಳ್ಳೆ ರೈಟ್ರು, ಮಲ್ಲ ಸಿನಿಮಾ ಡೈಲಾಗ್ ರೈಟರ್ ಅವರು. ಬನ್ನಿ, ನಾವು ನಮ್ಮ ಮೋಹನ್ ಸರ್ನ ಭೇಟಿ ಮಾಡೋಣ. ಹೇಗಿದೆ ಕೇಳೋಣ. ನಾವಂತೂ ಕಾಲೇಜ್ ಡೇಸಲ್ಲಿ ತುಂಬ ಸಿನಿಮಾ ನೋಡಿ ನಕ್ಕಿದ್ದೀವಿ. ಅಫ್ಕೋರ್ಸ್ ನೀವು ಎಂಜಾಯ್ ಮಾಡಿರುತ್ತೆ ಅನಿಸುತ್ತೆ. ಹೇಗಿದೆ ಅವ್ರ ಬದುಕು ನೋಡೋಣ. ವೆಲ್ಕಮ್ RR ನಗರಕ್ಕೆ, ಕಲಾ ಮಾಧ್ಯಮಕ್ಕೆ, ಅವರ ಮನೆಗೆ, ಅವ್ರ ಬದುಕಿಗೆ ಬನ್ನಿ. ಒಬ್ಬ ಮೇಲೆ ಒಂದೆರಡು ಆಪಾದನೆಗಳು ಬಂದ ತಕ್ಷಣ ನನ್ಗೆ ಅವನ ಮೇಲೆ ನಂಬಿಕೆನೇ ಹೊರಟೋಯ್ತು ಅನ್ನೋದು ಇನ್ನೂ ದಡ್ಡತನ. ಸರ್ ಕೆಳಗಡೆ ಇದೆ ಸರ್, ಬೇಸ್ಮೆಂಟಲ್ಲೇ. ನೀವು ಬರ್ತೀರಾ? ಗಾಡೀಲಿ ಡ್ರಾಪ್ ಹಾಕಿದಾಗೆ ಲಿಫ್ಟಲ್ಲೇ ಡ್ರಾಪ್ ಹಾಕೋಕ್ಕೆ ಜನ ಇದ್ದಾರೆ ಇಲ್ಲಿ. ಅಶೋಕ್ ಅಂತ ಇವರು ನಮ್ಮ ಸ್ನೇಹಿತರು. ನಮ್ಮ ಅವ್ರಿಗೂ ಕುಚುಕು ಕಲೆಕ್ಷನ್ ಇದೆ. ಯಾವ ಊರು ಅಶೋಕ್ ಸರ್? ಒಡಿಶಾ ಭುವನೇಶ್ವರ್, ಪುರಿ ಜಗನ್ನಾಥ್ ಸರ್. ಕ್ಯಾ ಬಾತ್ ಹೈ. ಇದೀನಾ? ಥ್ಯಾಂಕ್ ಯು ಮೇಡಮ್, ಬಾಯ್. ನಮಸ್ತೆ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್, ಗುಡ್ ಈವ್ನಿಂಗ್. ಹೇಗಿದ್ದೀರಿ ಸರ್? ವೆಲ್ಕಮ್. ಪ್ಲೀಸ್ ಬರೋದಾ ಸರ್? ಬನ್ನಿ. ಥ್ಯಾಂಕ್ ಯು. ಪ್ಲೀಸ್, ನೋಡಿದ್ದೀನಿ ನಿಮ್ಮನ್ನ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಹೇಗಿದ್ದೀರಿ ಮೋಹನ್ ಸರ್? ಬೊಂಬಾಡಾಗಿದ್ದೀನಿ ಆಸ್ ಯೂಶುವಲ್. ಹಾಗೇ ಇದ್ದೀರಿ. ಸೊ ಕುರಿಗಳು ಟೈಮಲ್ಲಿ ಹೇಗಿದ್ರು ಹಾಗೇ ಇದ್ದೀರಿ? ಹಾಗೇ ಇದ್ದೀನಿ. ಮೈ ಪ್ಯಾಷನ್ ಹ್ಯಾಸ್ ಕೆಪ್ಟ್ ಮೀ ಅಲೈವ್, ಲೈವ್ ಆ್ಯಂಡ್ ಗೋಯಿಂಗ್. ಕೀಪ್ ಗೋಯಿಂಗ್ ಅನ್ನಂಗೆ ಅಷ್ಟೇ. ಇದು ದೇವ್ರ ಮನೆ. ಹಾಂ. ಇದು ನನ್ನ ರೂಮು. ಹಾಂ. ನಮ್ಮ ಮನೆ ದೇವರು ಲಕ್ಷ್ಮೀ ನರಸಿಂಹ ಸ್ವಾಮಿ. ಆದರೆ ಲಕ್ಷ್ಮೀ ನರಸಿಂಹ ಸ್ವಾಮಿ ಗುರುಗಳಿದ್ದಾರೆ. ನಾನು ಶಿವನ್ ಭಕ್ತ. ಇಲ್ಲೂ ಇದನ್ನು ನೋಡಿ, ಸದಾಕಾಲ ನನ್ನ ಕತ್ತಲ್ಲೇ ಇರ್ತಾನೆ ಶಿವ. ಸೊ ಹಾಗಾಗಿ ನಾನು ಮಹಾಭಕ್ತ. ಸೊ ಹಂಗಾಗಿ ಮನೆ ತುಂಬ ಶಿವಮಯ. ಬಟ್ ಮನೆ ದೇವರು ಲಕ್ಷ್ಮೀ ನರಸಿಂಹ ಸ್ವಾಮಿ. ಓಯ್ ಶಿವ, ಲಕ್ಷ್ಮೀ ನರಸಿಂಹ ಅದೇನೋ ಗೊತ್ತಿಲ್ಲ ನನಗೆ. ಲಕ್ಷ್ಮೀ ನರಸಿಂಹ ನಮ್ಮ ಮನೆ ದೇವರು. ನಾನು ಬರವಣಿಗೆ ಶುರು ಮಾಡಿದಾಗಿಂದ ONS ಅಂತ ಬರಿತೀನಿ ಲೆಫ್ಟ್ ಎಡ್ಜಲ್ಲಿ, ಓಂ ನಮಃ ಶಿವಾಯ. ಸೊ ಅದು ಬರ್ದಾಗಿಂದ ಫಸ್ಟ್ ಯಾವ ಅಕ್ಷರ ಬರದೆ ಅಲ್ಲಿಂದ ನಾನು ಪೆನ್ ಬಿಟ್ಟೇ ಇಲ್ಲ. ಹಾಗಾಗಿ ನನಗೆ ಅಂದರೆ ಆಶೀರ್ವಾದ ಮಾಡ್ತಾನೆ ಇರ್ತಾನೆ ಶಿವ. ಸೊ ಹಾಗಾಗಿ ನಾನು ಕೈ ಬಿಡಲ್ಲ ಅವನು. ಸೊ ಕುತ್ತಿಗೆಯಲ್ಲೇ ನೇತಾಕೊಂಡಿರ್ತೀನಿ. ಅಕ್ಷರ ಗಂಗೆ ತಥಾಸ್ತು ಯಾವಾಗಲೂ. ಹೌದು. ವಾವ್. ನಾನು ಏನೇ ಕೇಳಿದ್ರು ಸ್ವಲ್ಪ ಡಿಲೇ ಮಾಡ್ತಾನೆ, ಕೊಡ್ತಾನೆ. ಖಂಡಿತ ಕೊಡ್ತಾನೆ. ತಾವು ಒಳ್ಳೆ ನಟ ಅಂತ ನಾವು ನೋಡಿದ್ದೀವಿ, ಕೇಳಿದ್ದೀವಿಲ್ಲ. ಬಟ್ ತಾವು ಒಳ್ಳೆ ರೈಟ್ರು ಕೂಡ. ಹೌದು. 60+ ಆಗಿರ್ಬೇಕು ಫಿಲ್ಮ್ಸ್. 60+ ಸಿನಿಮಾ. 60. ಸಂಭಾಷಣೆ, ಚಿತ್ರಕಥೆ ಆಲ್ಮೋಸ್ಟ್ 60+ ಆಗಿದೆ. ಕತೆಗಳು ಒಂದು 10-12 ಆಗಿದೆ. ಓಕೆ, ನೈಸ್. ಚಿತ್ರಕಥೆ ಸಂಭಾಷಣೆ ಇನ್ಕ್ಲೂಡಿಂಗ್ ಮಲ್ಲ. ಈ ಪ್ರೀತಿಯ ಮರೆತು ಬಾಳೋದು ಹೇಗೆ ಹೇಳು. ಮಲ್ಲ, ಶುಕ್ಲಾಂಬರಧರಮ್ಮು. ನಂಗೆ ಯಾಕೆಲ್ಲ ಕೋಪ ಬರ್ಸ್ತೀರಾ? ನನ್ನ ಕೈನಾಗ ಯಾಕೆ ತಪ್ಪು ಮಾಡಿಸ್ತೀರಾ? ಮೋಸ್ಟ್ ಆಫ್ ಮೈ ಫಿಲ್ಮ್ಸ್ ನಾನು ಬರೆದಿದ್ದು. ಅದು ಬಿಟ್ಟು ಲವ್ ಯು ಆಲಿಯಾ, ಬೇಕಾದಷ್ಟು ಪಿಕ್ಚರ್ಗಳು. ಇವರು ಪಾಪ ಅಭಿಜಿತ್ ಒಂದು ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ರು, ಸಮರಸಿಂಹ ನಾಯಕ ಅಂತ. ಅದನ್ನು ನಾನೇ ಬರೆದಿದ್ದು. ಬೇಕಾದಷ್ಟು ಸಿನಿಮಾ. ಅದೇ ಹೇಳಿದ್ನಲ್ಲ, 60+ ಆಗಿದೆ. SMS 6 to 60 ಅಂತ ಒಬ್ರು ಕಂಗ್ಲೀಷ್ ಪಿಕ್ಚರ್ ಮಾಡಿದ್ರು. ಕಂಗ್ಲೀಷ್ ಅಂದರೆ ಕನ್ನಡ ಇಂಗ್ಲೀಷ್. ಅದು ಕೂಡ ನಾನೇ ಬರೆದಿದ್ದು. ತಮಿಳು, ತೆಲುಗು ಎಲ್ಲ ಇನ್ವಾಲ್ವ್ ಆಗಿತ್ತು ಇದರಲ್ಲಿ. ಸೊ ಅದನ್ನು ಕೂಡ ನಾನೇ ಬರೆದೆ. ಮಣಿರತ್ನಂ ಹತ್ರ ಒಂದು ಡುಮ್ 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 ಅಂತ ಒಂದು ಪಿಕ್ಚರ್ಗೆ ಸುಹಾಸಿನಿ ಅವರು ಕರೆಸ್ಕೊಂಡಿದ್ರು. ಸೊ ಫಸ್ಟ್ ಹಾಫ್ ನನಗೆ ಕಾಂಟ್ರಿಬ್ಯೂಟ್ ಮಾಡೋಕ್ಕಾಯ್ತು. ಸೆಕೆಂಡ್ ಹಾಫು ನಂದು ಮಿಸ್ಟರ್ ಹರಿಶ್ಚಂದ್ರ ಅನೌನ್ಸ್ ಆಗೋಯ್ತು. ಗಂಗಾಧರ್ ಸರ್ದು ಸಿನಿಮಾ, ಸೋಲೋ ಹೀರೋ ಫಸ್ಟ್ ಟೈಮ್. ಸೊ ಹಂಗಾಗಿ ಆಸೆ ಬಿದ್ದುಬಿಟ್ಟು ಇಲ್ಲಿಗೆ ಓಡ್ಬಂದ್ಬಿಟ್ಟೆ. ಮತ್ತೆ ವಾಪಸ್ಸಲ್ಲಿ ಎಂಟ್ರಿ ಸಿಕ್ಕಲಿಲ್ಲ. ಡೋರ್ ಕ್ಲೋಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಆ್ಯಕ್ಟಿಂಗ್ ಗೀಳು. ಅಂದರೆ ಬರವಣಿಗೆ ಯಾರಿಗೂ ಗೊತ್ತಾಗಲ್ಲ. ನನಗೆ ಅವಾಗ ಮೆಚುರಿಟಿ ಇರಲಿಲ್ಲ. ಒಂದು 27 ವರ್ಷ ನನಗೆ. ಆ್ಯಕ್ಚುಲಿ ರೈಲ್ವೆ ಸ್ಟೇಷನಲ್ಲಿ ನನ್ನ ರಿಸೀವ್ ಮಾಡಿದಾಗ
ಪ್ಲಕ್ಕಾರ್ಡ್ ಇಟ್ಕೊಂಡಿದ್ರು ಅವರು ಮೋಹನ್ ಅಂತ ಯಾರೊಬ್ರು ಡ್ರೈವರು ಮಡ್ರಾಸ್ ಟಾಕೀಸ್ನವರು. ನಾನು ಬಂದೆ, ಅವ್ರು ರೆಕಗ್ನೈಸೇ ಮಾಡ್ತಾ ಇಲ್ಲ. ಯಾರೋ ವಯಸ್ಸಾದವರು ರೈಟ್ರು ಅಂತ ಹೇಳ್ಬಿಟ್ಟಿದ್ದಾರೆ. ನಾನು ಹೀರೋ ಬಂದಂಗೆ ಬರ್ತಾ ಇದ್ದೀನಿ. ಚಿಕ್ಕ ಹುಡುಗ 26 ವರ್ಷನೋ 27 ವರ್ಷನೋ ನನಗೆ. ಆವಾಗ ನಾನೇ ಮೋಹನ್ ಅಂತ ಹೇಳಿ ಪರಿಚಯ ಮಾಡಿಕೊಂಡು ಕಾರಲ್ಲಿ ಕೂರ್ಸಿ ಅವ್ನು ತಿರುಗಿ ನೋಡ್ತಾನೆ ಇದ್ದ. ಅವನು ರೈಟ್ರ. ಆಮೇಲೆ ಯಾರಿಗೆ ಸಾಲತ್ತೆ ಸಂಬಳ ಅಲ್ಲಿ ಸುಹಾಸಿನಿ ಅವರು ಕೂಡ ಮಾಡಿದ್ರು ಪಿಕ್ಚರ್. ಸೊ ನಾನು ಅವರು ಕಾಂಬಿನೇಷನ್ ಅಲ್ವಾ. ಸೊ ಆ ಪಿಕ್ಚರ್ ಬರ್ತಿದ್ದು ನಾನೇ. ಯಾರಿಗೆ ಸಾಲುತ್ತೆ ಸಂಬಳ ಸಂಬಳ. ಸೊ ಹಾಗಾಗಿ ಹೀರೋ ಥರನೇ ಟ್ರೀಟ್ ಮಾಡಿದ್ರು. ಆಮೇಲೆ ನೆಕ್ಸ್ಟ್ ಮಣಿಗೆ ಸರ್ ಹತ್ರ ಹೋದಾಗ ಫಸ್ಟ್ ಹಾಫ್ ಸ್ಕ್ರೀನ್ ಪ್ಲೇನಲ್ಲಿ ಮೋಸ್ಟ್ ಆಫ್ ದ ಸೀನ್ಸ್ ಕಾಂಟ್ರಿಬ್ಯೂಟ್ ಮಾಡಿದೆ. ಬಟ್ ಸೆಕೆಂಡ್ ಹಾಫ್ ಮಾಡೋಕ್ಕಾಗಲಿಲ್ಲ. ನನಗೆ ಮಿಸ್ಟರ್ ಹರೀಶ್ಚಂದ್ರ ಶುರು ಆಗೋಯ್ತು. ಸೊ ಅಷ್ಟೇ ಬಂದ್ಬಿಟ್ರಿ. ಆ್ಯಕ್ಟಿಂಗ್ ಗೀಳು ಎಳ್ಕೊಂಬಂದ್ಬಿಡುತ್ತೆ, ಏನೂ ಮಾಡೋಕ್ಕೆ. ನೀವು ನಟ ಆಗಿ ಬಂದದಲ್ಲ. ನಾನು ರೈಟ್ರು ಡೈರೆಕ್ಟ್ರಾಗಿ ಬರಬೇಕು ಅಂತ ಆಸೆ ಇದ್ದಿದ್ದು. ನಾನು ಥಿಯೇಟ್ರಲ್ಲಿ ಒಂದು 14 ಸ್ಟೇಟ್ ಅವಾರ್ಡ್ ಗಳಿಸಿದ್ದೀನಿ ಆ್ಯಕ್ಟಿಂಗಲ್ಲಿ, ನಾಟಕಗಳಲ್ಲಿ. ಬಟ್ ಏನಾದ್ರೂ ನನಗೆ ರೈಟಿಂಗ್ ಗೀಳು, ಡೈರೆಕ್ಷನ್ ಗೀಳು. ಸೊ ನಾನೇ ಡೈರೆಕ್ಟ್ ಮಾಡಿ ನಾನೇ ಆ್ಯಕ್ಟ್ ಮಾಡ್ಕೊತಾ ಇದ್ದೆ, ಅವಾರ್ಡ್ ಬಂದ್ಬಿಡೋದು. ನಾನು ಸಿನಿಮಾಲೇ ನಮ್ಮ ಮುಖ ಯಾರು ನೋಡ್ತಾರೆ, ನಮಗೇನು ಡ್ಯಾನ್ಸ್ ಬರೋಲ್ಲ, ಫೈಟ್ ಬರೋಲ್ಲ, ನೋಡೋಕ್ಕೆ ನಮಗೆ 6 ಪ್ಯಾಕು ಆ ಥರ ಎಲ್ಲ ಏನೂ ಇಲ್ಲ. ನಮ್ಗೆ ಯಾರು ಅಕ್ಸೆಪ್ಟ್ ಮಾಡ್ತಾರೆ, ಪಕ್ಕದ ಮನೆ ಹುಡುಗನ ಥರ ಇದ್ದೀನಿ ಅಂದ್ಬಿಟ್ಟು ನನಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಡೈರೆಕ್ಷನ್ಗೆ ಹೋಗ್ಬಿಡೋಣ, ಕ್ಯಾಮ್ರಾ ಮುಂದೆ ಕಾಣಿಸ್ಕೊಳ್ಳಲ್ಲ, ಹಿಂದೆ ಕಾಣಿಸ್ಕೋತೀವಿ ಅಂತ ಅಂದ್ಕೊಂಡೆ. ನೋಡಿದ್ರೆ ಯಾರೋ ಕೈ ಕೊಟ್ಟರು, ಹೀರೋ ಅಡ್ವಾನ್ಸ್ ಕೊಟ್ಬಿಟ್ಟಿದ್ರು, ಗಂಗಾಧರ್ ಸರು, ಯಾರಿಗೆ ಸಾಲ ಸಂಬಳ ಟೈಮಲ್ಲಿ. ಎರಡನೇ ಅಂದರೆ ಮಾರನೇ ದಿನ ಮುಹೂರ್ತ, 2 ಡೇಸ್ ಬಿಟ್ಟು MS ರಾಜಶೇಖರ್ ಅವರು ನೀವೇ ಮಾಡಿಬಿಡಿ ಮೋಹನ್, ತುಂಬ ಚೆನ್ನಾಗಿದ್ದೀರಾ, ತುಂಬ ಚೆನ್ನಾಗಿ ಡೈಲಾಗ್ ಹೇಳ್ತೀರಾ. ಏನು ಸರ್ ನಾನು ಚೆನ್ನಾಗಿದೆ, ಆ ಕ್ಯಾರೆಕ್ಟರ್ಗೆ ಫಸ್ಟ್ ಕ್ಲಾಸ್ ಆಗಿದ್ದೀರಾ ಅಂದ್ಬಿಟ್ಟು ಕ್ಯಾರೆಕ್ಟರ್ ಮಾಡಿಸೇ ಬಿಟ್ರು. ಅದು ನೋಡಿದ್ರೆ ಸಿಲ್ವರ್ ಜೂಬ್ಲಿ ಹೋಗ್ಬಿಡ್ತು. ಏನು ಪಿಕ್ಚರ್ ಸರ್, ಎಕ್ಸ್ಟ್ರಾರ್ಡಿನರಿ ಪಿಕ್ಚರು ಅದು. ಅದನ್ನು ನೋಡ್ಬಿಟ್ಟು ಜಗದೀಶ್ ಅವರು, ಸಿಂಗ್ ಬಾಬು ಅವರು ಕುರಿಗಳು ಕೊಟ್ಟರು, ಕೋತಿಗಳು ಕೊಟ್ಟರು. ಅಲ್ಲಿಂದ ಕೆರಿಯರ್ ಶುರು ಆಗೋಯ್ತು. ಪೆನ್ನು ಬಣ್ಣ ಒಟ್ಟೊಟ್ಟಿಗೆ ಅಷ್ಟೇ, ಎಲ್ಲ ಒಟ್ಟೊಟ್ಟಿಗೆ. ಸೂಪರ್, ವೆರಿ ನೈಸ್. ಬನ್ನಿ ಮನೆ ನೋಡ್ತೇವೆ, ಮರ್ತೆ ಹೋದ್ವಿ ನೋಡಿ. ಓಕೆ, ಇದು ಡೈನಿಂಗ್ ಹಾಲು. ಕಿಚನ್ ಓಪನ್ ಕಿಚನ್, ಅದೊಂದು ಸ್ಟೋರು ಒಳಗಡೆ. ಓಕೆ, ಬನ್ನಿ ಪ್ಲೀಸ್. ಬನ್ನಿ, ವೆಲ್ಕಮ್, ಸ್ವಾಗತ ನಿಮಗೆ. ಇದು ಬೆಡ್ರೂಮು. ಓಕೆ, ಇದು ಕ್ಲಾಸೆಟ್ ಒಳಗಡೆ. ಓಕೆ, ನೈಸ್. ಸೊ ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯಿತು? 4 ವರ್ಷ ಆಯಿತು. ಮೊದಲು ಗಿರಿನಗರಲ್ಲಿದ್ದೆ. 4 ವರ್ಷ ಆಯಿತು ಇಲ್ಲಿ ಬಂದಿದ್ದೀನಿ. RR ನಗರಲ್ಲಿ ಎಲ್ಲ ಆರ್ಟಿಸ್ಟ್ಗಳು ಸೇರ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲರೂ ಕಲಾವಿದರು ದಂಡಿರೋದೇ ಇಲ್ಲಿ. ಹೌದು. ಓಕೆ, ಇದೊಂದು ವರ್ಕಿಂಗ್ ಏರಿಯಾ. ನಾನು ಸ್ಕ್ರಿಪ್ಟ್ ಎಲ್ಲ ಹೆಚ್ಚು ಕಡಿಮೆ ಇಲ್ಲೇ ಬರೆಯೋದು. ಇಲ್ಲಿ ಕೂತ್ಕೊಂಡ್ಬಿಡ್ತೀನಿ. ಸೂಪರ್. ಇದು ನಮ್ಮ ಮನೆಗೆ 2 ತಿಂಗಳಾಯ್ತು ನಾಯಿ ಬಂದಿದೆ, ಗೋಲ್ಡನ್ ರಿಟ್ರೀವರು. ಸೊ ಹಂಗಾಗಿ ಅವನು ಆ ಸಿಟ್ಔಟ್ ಎಲ್ಲ ಖಾಲಿ ಮಾಡ್ಬಿಟ್ಟು ಚೇರ್ ಹಾಕಿದ್ದೀವಿ. ಸೊ ಹಾಗಾಗಿ ನನ್ನ ಮೇಲ್ಗಡೆ ಒಂದು ಸಣ್ಣ ರೂಮ್ ಇದೆ, ಅಲ್ಲೋಗಿ ಬರೀತೀನಿ. ಸೊ ಈ ಡ್ಯೂಪ್ಲೆಕ್ಸ್ ಇದೆ? ಡೂಪ್ಲೆಕ್ಸ್ ಅಂತಲ್ಲ, ಇದು ಪೆಂಟ್ ಹೌಸ್. ಟೆರೆಸ್ ಮೇಲೆ ಟಾಪ್. ಓಕೆ, ಇದು ನನ್ನ ತಂದೆ ತಾಯಿ ರೂಮು. ಬರ್ಬೋದಾ ಸರ್? ಬನ್ನಿ ಪ್ಲೀಸ್. ನನ್ನ ತಂದೆ ತಾಯಿ ಸರ್, ನಮಸ್ತೆ. ರೂಮು. ಇವರು ಶಂಕರ್ ಅಂತ, ಇವರು ಸತ್ಯಭಾಮ ಅಂತ. ಅವರು ಕಲಾವಿದ್ರ ಸುಮ್ಮನೆ ಅಚಾನಕ್ ಆಗಿದ್ದ ಅಥವಾ ಮೊದಲಿಂದ ಟ್ರೈ ಮಾಡ್ತಿದ್ರಾ? ಮುಂಚೆಯಿಂದನೂ ಟ್ರೈ ಮಾಡ್ತಾ ಇದ್ದ. ಹುಡುಗನಿಂದನೂ ಡ್ರಾಮಾ ಅದು ಇದು ಮಾಡಿಕೊಂಡು ಬರೀ ಅವನಿಗೆ ಅದರಲ್ಲೇ ಜಾಸ್ತಿ ಇಂಟ್ರೆಸ್ಟ್. ಬೇಡ ಅಂದಿಲ್ಲ? ಇಲ್ಲ, ನಾನೇನು ಬೇಡ ಅಂದಿಲ್ಲ. ಸ್ವಲ್ಪ ಜಾಬ್ ಓದು ಅಂತಾರೆ. ಸ್ವಲ್ಪ ಫಸ್ಟ್ ಭಯ ಆಯಿತು, ಇದಕ್ಕೆ ಹೋಗ್ತಾ ಇದ್ದಾನಲ್ಲ ಅಂತ. ಆಮೇಲೆ ಆರಾಮಾಯಿತು, ಒಂದು ತುಂಬ ಬೆಳೀತಾ ಬಂದ್ಬಿಟ್ನಲ್ಲ, ನಮಗೂ ಖುಷಿಯಾಗೋಗಿ ಸುಮ್ಮನಾಗ್ಬಿಟ್ವು. ಸೂಪರ್, ವೆರಿ ನೈಸ್. ಅಚ್ಚ ಕನ್ನಡದ ಬೆಂಗಳೂರು ಹುಡುಗ. ಹೌದು, ಎಲ್ಲ ನಮ್ಮ ಮನೆಯವರು ಕಲ್ಸ್ಕೊಟ್ಟಿರೋ ಕಲ್ಚರ್ ಅವರು. ಥ್ಯಾಂಕ್ಸ್ ಅಮ್ಮ. ಸರ್, ತಂದೆಯವ್ರು ಏನು ಮಾಡ್ತಿದ್ರು? ಅವರು HAL ಇದ್ದರು. 2001 ರಿಟೈರ್ ಆದರು. ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು. ಇದು ನನ್ನ ಮಗನ ರೂಮು. ಅವನು BCom ಸ್ಟ್ಯಾಟಿಸ್ಟಿಕ್ಸ್ ಆನರ್ಸ್ ಮಾಡಿ ಒಂದು ಕಂಪ್ನಿಯಲ್ಲಿ ಅಪ್ರೆಂಟಿಸ್ ಅಂದರೆ 1 ವರ್ಷ ಟ್ರೈನಿಂಗ್ಗೆ ಸೆಲೆಕ್ಟ್ ಆಗಿದ್ದಾನೆ. ಅವನೇ ಇಂಟರ್ವ್ಯೂ ತೊಗೊಂಡ, ನಂದು ಯಾವ ಇನ್ಫ್ಲುಯೆನ್ಸು ಬಳಸ್ಕೊಡ್ದು ಅಂದ. ಅವ್ನು ಅವನು ಓದ್ದ. ಆಲ್ಮೋಸ್ಟ್ PUC 100 ಔಟ್ ಆಫ್ 100 ಮ್ಯಾಥಮೆಟಿಕ್ಸು, SSLC 100 ಔಟ್ ಆಫ್ 100. ಅವನು ಇದು ಗೀಳೇ ಇಲ್ಲ ಅವನಿಗೆ. ಸಿನಿಮಾ ಕತೆ, ಚಿತ್ರಕಥೆ ಇಲ್ಲ, ತಪ್ಪಿನೂ ಇಲ್ಲ. ಅವ್ನು ಇದ್ದಿದ್ರೆ ಲೇಟ್ ಆಗೋದು ಬರೋದು ಅಂತ ಹೇಳ್ಬಿಡೋನು. ನಾನು ಅವನಿಗೆ ಗೊತ್ತಿದ್ದರೆ ಆ ಥರ ಅವನಿಗೆ ಬೇಕಾಗೇ ಇಲ್ಲ ಅವನಿಗೆ. ಸೊ ಹಂಗಾಗಿ ಅವ್ನು ಬೇರೆ ಲೈನ್, ಅವ್ನು ಕುಡಿಮಿ, ಸ್ವಲ್ಪ ಚೆನ್ನಾಗಿ ಲೆಕ್ಕ ಆಮೇಲೆ ಅವನದೇ ಲೋಕ. ಎಸ್. ಸೊ ನೀವೇನು ಪ್ರೆಷರೈಸ್ ಇಲ್ಲ, ಖಂಡಿತ ಪ್ರೆಷರೈಸ್ ಮಾಡಿದ್ರೆ ಅವ್ರಿಗೆ ನಾವು ಜವಾಬ್ದಾರಿ ಆಗ್ತೀವಿ. ಅಂದರೆ ಲೈಕ್
ಅವ್ನ್ದು ಅಲ್ಲದೆ ಇದ್ದಿದ್ದ ದಾರಿಗೆ ಕರೆಸ್ಬಿಟ್ರೆ ಅಕಸ್ಮಾತ್ ದಿಕ್ಕೆಟ್ಟು ಹೋಗ್ಬಿಟ್ರೆ ನಾನು ತಪ್ಪಿತಸ್ಥ ಆಗ್ತೀನಿ. ಅವ್ನಿಗೆ ಯಾವ್ದು ಬೇಕೋ ದಾರಿ ಚೂಸ್ ಮಾಡ್ಕೊಳ್ಳಿ, ತಪ್ಪೇನಿಲ್ಲ. ತಪ್ಪು ಒಪ್ಪಲ್ಲ ಅವ್ರದ್ದೇ ಅಲ್ವಾ? ಅದು ಒಂದು ಅಕಸ್ಮಾತ್ ನನಗೆ ತಿದ್ದೋ ಶಕ್ತಿ ಇದ್ದರೆ ಅವಾಗ್ಲೂ ನಾನು ತಿತ್ತೀನಿ, ಅದು ಬೇರೆ ಪ್ರಶ್ನೆ. ಬಟ್ ಅವ್ನ್ದು ಅಲ್ಲದೆ ಇರೋ ಲೈನಿಗೆ ಅಪ್ಪ ನಾನು ಬೇಡ ಅಂದಿದ್ದೆ ಅಂತ ಅಂದ್ಬಿಟ್ರೆ ನಾನು ತಪ್ಪಿತಸ್ಥನ ಜಾಗದಲ್ಲಿ ನಿಂತ್ಕೊಂಡ್ಬಿಡ್ತೀನಿ, ಅದು ತಪ್ಪಾಗುತ್ತೆ. ಸೊ ಒಂದು ಸಣ್ಣ ಎಚ್ಚರಿಕೆ ಇರಬೇಕು, ಅವರು ಹೋದ ದಾರಿ ಬಿಟ್ಬಿಟ್ಟು. ಅಷ್ಟೇ ನಮ್ಗೇನಿದೆ ನಾವು ಪೇರೆಂಟ್ಸ್, ನಾನು ಹೇಳಿದ್ದು ಲ್ಯಾಂಪ್ ಪೋಸ್ಟ್ ಥರ ನಾವೆಲ್ಲ ಪೇರೆಂಟ್ಸ್. 3ನೇ ಮೇಯ್ನ್, 6ನೇ ಅಡ್ಡ ರಸ್ತೆ, ಇದು ಟೆಂಪಲ್ಗೆ ಹೋಗುತ್ತೆ ಆಯಿತಾ. ಇದು 3ನೇ ಮೇಯ್ನ್, 6ನೇ ಅಡ್ಡ ರಸ್ತೆ, ಇದು ಸ್ಮಶಾನಕ್ಕೆ ಹೋಗುತ್ತೆ. ಅವ್ರದ್ದು ಚಾಯ್ಸು. ನಮಗೆ ನಾವು ಗುರು ಇದು ಸ್ಮಶಾನದ ದಾರಿ, ಇದು ದೇವಸ್ಥಾನದ ದಾರಿ ಅಂತ ಗೈಡ್ ಮಾಡೋದಷ್ಟೇ ನಮ್ಮ ಇದು. ಅರ್ಥ ಆಗ್ತಾ ಇದೆಯಾ? ಈಗ ಸ್ಮಶಾನದಲ್ಲೇ ಅವ್ನಿಗೆ ದುಡ್ಡು ಸಿಗ್ಬೋದು, ಅವ್ನ ಕೆರಿಯರೇ ಆಗ್ಬಿಡ್ಬೋದು. ದೇವಸ್ಥಾನದಲ್ಲಿ ನಾಯಿ ಕಚ್ಬಿಡ್ಬೋದು ಹೋದಾಗ. ನನ್ನ ಎಕ್ಸ್ಪೀರಿಯೆನ್ಸು ಅವ್ನ್ದು ಆಗಬೇಕಾಗಿರಲ್ಲ. ಸೊ ನಾವು ಓನ್ಲಿ ಲ್ಯಾಂಪ್ ಪೋಸ್ಟ್ ಅಡ್ವೈಸ್ ಮಾಡಬಾರ್ದು ಯಾವತ್ತು ಮಕ್ಕಳಿಗೆ. ದೇವಸ್ಥಾನದಲ್ಲಿ ಹೋಗು ದೇವ್ರು ಒಳ್ಳೇದು ಮಾಡ್ತಾರೆ, ನಾಯಿ ಕಚ್ಬಿಟ್ರೆ ತಲೆ ಮೇಲೆ ಗಂಟೆ ಬಿದ್ದೋದ್ರೆ. ಹಾಂ. ಸೊ ಯಾವ್ದು ಬೇಕೋ ದಾರಿ ಚೂಸ್ ಮಾಡ್ಕೊಳ್ಳಿ. ಅವ್ರ ಎಕ್ಸ್ಪೀರಿಯೆನ್ಸ್ನ ಅವರೇ ಕಂಡ್ಕೋಬೇಕು. ನಮ್ಮ ಎಕ್ಸ್ಪೀರಿಯೆನ್ಸ್ ಅವ್ರದ್ದಾಗಿರಲ್ಲ. ಈಗ ವೀರಪ್ಪನ್ನು ನಮ್ಗೆಲ್ರಿಗೂ ಅನ್ಯಾಯ ಮಾಡಿದ್ದಾನೆ, ದಾನೆ ದಂತ ಕದ್ದ, ಇನ್ನೊಂದು ಮಾಡಿದ್ರು, ಸಾಯಿಸ್ಬಿಟ್ರು. ಅವ್ನು ಹಳ್ಳಿಗೆ ಅವನು ದೇವರು. ಕರೆಕ್ಟ್. ಎಸ್. ಸೊ ಅವ್ರನ್ನ ನೀವು ವೀರಪ್ಪನ ಕೆಟ್ಟವರು ನಂಬಲ್ಲ. ದಟ್ ಈಸ್ ದ ಟ್ರೂತ್. ಎಸ್. ಸೊ ಅವ್ರ ದಾರಿ ಅವ್ರು ಕಂಡಿಡ್ಕೊಳ್ಳಿ. ನಾವು ಪ್ರೆಷರೈಸ್ ಮಾಡಬಾರ್ದು, ಯಾವುದೇ ಕಾರಣಕ್ಕೂ ಪ್ರೆಷರೈಸ್ ಮಾಡಬಾರ್ದು. ನಮ್ಮದೊಂದೇ ಏನಂದರೆ ನಮ್ಮ ಎಕ್ಸ್ಪೀರಿಯೆನ್ಸ್ ಮೂಲಕ ನಾವು ಮನುಷ್ಯರಾಗಿದ್ದೀವಿ, ಬುದ್ಧಿವಂತಿಕೆ ಸ್ವಲ್ಪ ಮೆದುಳು ಬಲ್ತಿದೆ, ಹಾಗಾಗಿ ವಿ ಕ್ಯಾನ್ ಓನ್ಲಿ ಬಿ ಲ್ಯಾಂಪ್ ಪೋಸ್ಟ್. ತೋರು ದೀವಿಗೆ ಅಷ್ಟೇ. ಈ ಕಡೆ ಹೋಗು ಇದಿದೆ, ಈ ಕಡೆ ಹೋಗಿದ್ದೆ ಇಷ್ಟ. ಯಾವ ಕಡೆ ಅವನು ಇಷ್ಟ. ಮತ್ತು ನೀವು ಹೋದ್ಮೇಲೆ ಅಲ್ಲಿನ ಸರಿ ತಪ್ಪು ಜವಾಬ್ದಾರಿ ನಿಂದು ನಾನು ಹೆಲ್ಪ್ಗಿರ್ತೀನಿ, ಎಲ್ಲೂ ಕೈ ಬಿಡಲ್ಲ. ಹಾಂ. ನನ್ನ ಮಗನ ನಾನು ಯಾವತ್ತೂ ಕೈ ಬಿಡಲ್ಲ, ಎಚ್ಚರಿಕೆಯಿಂದ ನೋಡ್ತಾ ಇರ್ತೀನಿ. ಬಟ್ ಅವನೇ ಎಕ್ಸ್ಪೀರಿಯೆನ್ಸ್ ಮಾಡ್ಕೋಬೇಕು. ಸೂಪರ್. ಹೌದು. ಗ್ರೇಟ್ ಸರ್. ಇಂಥ ಫಿಲಾಸಫಿ. ನಿಜ. ಎಷ್ಟು ಮಗ? ಒಬ್ಬನೇ ಮಗ, ಬೈ ಚಾಯ್ಸ್. ಎಂತ ಮಾತಾಡಿದ್ರು? ಬೈ ಚಾಯ್ಸ್. ನಮ್ಮ ಇಂಡಸ್ಟ್ರಿಯಲ್ಲಿ ನಂಬ್ಕೊಂಡು ಆ ಒಂದು ಮಗು ಸಾಕದೇ ಕಷ್ಟ. ಅಯ್ಯೋ ಯಾಕೆ ಬೇಕು? ಏನೇನು ಬೇಕೋ ಅವನಿಗೆ 2 ಮಕ್ಳಿಗಲ್ಲ 10 ಮಕ್ಳಿಗೆ ಮಾಡೋಷ್ಟು ಮಾಡ್ತೀವಿ. ಒಬ್ಬನೇ ಮಗ ಸಾಕು. ಯೋಗ್ಯತೆ ಮೀರಿದ ಕೆಲಸ ಮಾಡಬಾರ್ದು. ಕರೆಕ್ಟ್. 5 ನಿಮಿಷ ಹುಟ್ಸೋದು ಅಲ್ವಾ? ಸಿನಿಮಾ ಡೈಲಾಗ್ ಥರ ಹೇಳ್ಬಿಟ್ರು. ಡೈಲಾಗು. ಮತ್ತೆ ಯೋಗ್ಯತೆ ಬೇಕಲ್ಲ. ನಮ್ಗೆ ಬೇಜಾರಾಗುತ್ತೆ. ವಾಚ್ಮ್ಯಾನ್ಗಳು, ಮನೆ ಅಪಾರ್ಟ್ಮೆಂಟ್ಗಳು ವಾಚ್ಮ್ಯಾನ್ಗಳು 2-3 ಮಕ್ಕಳು ಮಾಡ್ಕೊಂಡ್ಬಿಟ್ಟಿರ್ತಾರೆ. ನನಗೆ ಯೋಚನೆ, ಗುರು ನನಗೆ ಇಲ್ಲ ಆಗುತ್ತೆ ನಮಗೆ. ಬಟ್ ಇವರು ಇನ್ನೊಬ್ಬ 3 ಜನ ವಾಚ್ಮ್ಯಾನ್ನ ರೆಡಿ ಮಾಡ್ತಾ ಇದ್ದಾರಾ ಅಲ್ವಾ? ಅವರು ನಿನಗೆ ಹುಟ್ಟಬೇಕು ಅಂತ ಏನು ಆಸೆ ಪಟ್ಟಿದ್ರು ಮಕ್ಕಳು ಅಲ್ವಾ? ಅವ್ರೇನು ಸ್ಕೂಲಿಂಗಾಗಿ ಕೊಡ್ತಾರೆ. ನಾವು ಒಬ್ಬನಿಗೆ ಎಷ್ಟು ಲಕ್ಷ ಖರ್ಚಾಗುತ್ತೆ ಒಂದು ಡಿಗ್ರಿಗೆ ಮುಗಿಸೋಷ್ಟೊತ್ತಿಗೆ, ಒಳ್ಳೆ ಕೋರ್ಸ್ಗೆ. ಅವರಷ್ಟು ಅಫೋರ್ಡ್ ಮಾಡೋಕ್ಕಾಗತ್ತಾ? 3 ಜನ ಮಕ್ಕಳು ಗೂರ್ಕ ಆಗ್ತಾರೆ. ನೆಕ್ಸ್ಟು 3 ಮಕ್ಳಿಗೆ ಮಾಡೋದೇನೆ 1 ಮಗುಗೆ ಮಾಡು, 1 ಮಗುಗೆ ಎಜುಕೇಷನ್ ಕೊಡು, ಅದನ್ನು ಚೆನ್ನಾಗಿ ಬೆಳೆಸು. ಯಾಕೆ 3 ಮಕ್ಳು ಇವ್ರಿಗೆ? ನನಗೆ ಅಂದರೆ ಅವರಿಷ್ಟ ಪಾಪ, ಅವ್ರ ಚಾಯ್ಸು. ಬಟ್ ನಾನು ಮಾತಾಡೋದು ತಪ್ಪೇನೋ, ಬಟ್ ನನಗೆ ಭಯ. ಯಾರು ಸರ್ ಮಕ್ಕಳು ನಿಮಗೆ ಹುಟ್ಟಬೇಕು ಅಂತ ಹರಿಸ್ಕೊಂಡಿರ್ತಾರ? ಮತ್ತು ಅವ್ರಿಗೆ ಒಳ್ಳೆ ದಾರಿಲಿ ಬಿಡಬೇಕು. ಸುಮ್ಮನೆ 3-4 ಮಕ್ಕಳುಗಳು ಮಾಡಿಬಿಟ್ಟು ತಿರುಪೆ ಹಾಕ್ಕೊಂಡು ಗೂರ್ಕ ಕೆಲಸ ಮಾಡ್ಕೊಂಡು ನಾವೇ ನೋಡಬೇಕಲ್ವ ಅಸಹ್ಯ. ಕ್ವಾಲಿಟಿ ಆಫ್ ಲೈಫ್ ಕೊಡೋದು ಅಲ್ವಾ? ಜವಾಬ್ದಾರಿ ಅಲ್ವಾ ಹುಟ್ಟಿಸಿದವ್ರಿಗೆ. ಅಮ್ಮ ಆದಮೇಲೆ ನನ್ನ ಯಾವುದಾದ್ರೂ ಹೆಣ್ಣು ಪ್ರೀತಿಯಿಂದ ನೋಡ್ತಾಳೆ ಅಂದರೆ ಅದು ನನ್ನ ಸಹೋದರಿ ವಿಜಯ ಕಣ. ಇದು ನನ್ನ ಹಾಲು, ಇದು ನನ್ನ ಶ್ರೀಮತಿ. ನಮಸ್ತೆ ಮಾ. ಕ್ಷಮಿಸಿ, ಇವತ್ತು ನಿಮ್ಮ ಮನೆಗೆ ಬಂದು ಸಂಜೆ ತೊಂದರೆ ಕೊಡ್ತಾ ಇದ್ದೀನಿ. ಇವ್ರು ನನ್ನ ಆತ್ಮೀಯ ಸ್ನೇಹಿತರು ಸಂತೋಷ್ ಅಂತ. ನಮಸ್ತೆ. ಇವನು ನನ್ನ ಮ್ಯಾನೇಜರ್ ಕಮ್ ಅಸಿಸ್ಟೆಂಟ್. ಎಲ್ಲ ಶೂಟಿಂಗ್ ಡೇಟ್ಸು ಗೀಟ್ಸು ಎಲ್ಲ ಇವನೇ ನೋಡ್ಕೊಳ್ಳೋದು. ಥ್ಯಾಂಕ್ ಯು. ಪ್ರತಿಯೊಂದು ಇವಳಿಗಿನ್ನ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ಮೇಡಮ್ ಕಾಂಪಿಟೇಟರ್ ಅವರು. ಇತ್ತೀಚೆಗೆ ಯಾವಾಗ ಮದುವೆ ಆಗಿದ್ದು? ನಾವು 1998 ಮದುವೆ ಆದ್ವಿ. 26ನೇ ವರ್ಷ. ಅದಕ್ಕೆ ಮುಂಚೆ ಒಂದು 6-7 ಇಯರ್ಸ್ ಇಂದ ಲವ್ ಮಾಡ್ತಾ ಇದ್ದೆ. ನ್ಯಾಷನಲ್ ಕಾಲೇಜ್, ಅವಳು ನನ್ನ ಜೂನಿಯರ್, 2 ವರ್ಷ ಜೂನಿಯರ್. ಜಯನಗರ್ ನ್ಯಾಷನಲ್ ಕಾಲೇಜ್. ಸೊ ನಾನು ಎಲೆಕ್ಟ್ರಾನಿಕ್ ಸ್ಟೂಡೆಂಟು, ಇವಳು ಆರ್ಟ್ಸ್ ಸ್ಟೂಡೆಂಟ್. ಇವಳು ಹಾಡ್ತಾಳೆ, ನಾನು ಆ್ಯಕ್ಟ್ ಮಾಡ್ತೀನಿ. ಇವಳಿಗೆ ಸ್ಟೇಟ್ ಅವಾರ್ಡು ಬಂದಿದೆ, ಅಲ್ಲಿದೆ ನೋಡಿ, ಬೆಸ್ಟ್ ಪ್ಲೇಬ್ಯಾಕ್ ಸಿಂಗರ್ 2015. ಅದೇ ಅನ್ಯಾಯ ಏನು ಅಂದರೆ, ಸತ್ತೋದ್ರಲ್ಲ ಸೌಂದರ್ಯ ಜಗದೀಶ್ ಮಗ,
ಅವ್ನ ಹಾಕೊಂಡು ಸಚಿನ್ ಟೆಂಡೂಲ್ಕರ್ ಅಲ್ಲ ಅಂತ ಒಂದು ಸಿನಿಮಾ ಮಾಡಿದ್ದೆ. ಹೌದು. ಅದು ಬೆಸ್ಟ್ ಇದು ಅವ್ನಿಗೆ ಬೆಸ್ಟ್ ಚೈಲ್ಡ್ ಆರ್ಟಿಸ್ಟ್ ಹೋಯ್ತು, ಇವಳಿಗೆ ಬೆಸ್ಟ್ ಪ್ಲೇಬ್ಯಾಕ್ ಸಿಂಗರ್ ಹೋಯ್ತು. ಇದೆ ಇದೊಳಗೆ ಸಿಕ್ಕಿರೋ ಅವಾರ್ಡು. ಹಾಂ, ಕರ್ನಾಟಕ ಸರ್ಕಾರ ರಾಜ್ಯ ಚಲನಚಿತ್ರ ಪ್ರಶಸ್ತಿ 2014 ಅತ್ಯುತ್ತಮ ಹಿನ್ನೆಲೆ ಗಾಯಕಿ ಶ್ರೀಮತಿ ವಿದ್ಯಾಮೋಹನ್. ಕಣ್ಣೇ ಹೋದ ಮೇಲೆ, ಕಣ್ಣೇ ಇಲ್ಲದ ಮೇಲೆ. ಕಣ್ಣೇ ಹೋದ ಮೇಲೆ ಕಣ್ಣೀರಲ್ಲಿ ನಾಳೆ. ಇದು ಆಲ್ಮೋಸ್ಟ್ 11 ಫೆಸ್ಟಿವಲ್ಗೆ ಸೆಲೆಕ್ಟ್ ಆಗಿತ್ತು. ಸಚಿನ್ ಟೆಂಡೂಲ್ಕರ್ ಅಲ್ಲ ಅನ್ನೋ ಪಿಕ್ಚರು. ಆ ಪಿಕ್ಚರ್ಗೆ ಸೌಂದರ್ಯ ಜಗದೀಶ್ ಮಗನಿಗೆ ಪಾಪ ಬೆಸ್ಟ್ ಚೈಲ್ಡ್ ಆಕ್ಟರ್ ಬಂದಿತ್ತು, ಇವಳಿಗೆ ಬೆಸ್ಟ್ ಪ್ಲೇಬ್ಯಾಕ್ ಸಿಂಗರ್. ಸೊ ಹಂಗಾಗಿ ನೋಡಿ ದುರಂತ ಮೊನ್ನೆ ಹೋಗ್ಬಿಟ್ರು ಪಾಪ. ಸೊ ಎಲೆಕ್ಟ್ರಾನಿಕ್ಸ್ ತಂತ್ರಜ್ಞಾನ ಕಮ್ ಕಲೆ ಕಾಂಬಿನೇಷನ್. ಯಾರು ಫಸ್ಟ್ ಪ್ರಪೋಸ್ ಮಾಡಿದ್ದು, ನೀವಾ ಮೇಡಮ? ನಾನೇ, ಎಲ್ಲ ನಾನೇ ಸರ್. ಮುನ್ನುಗ್ಗೋದು, ಕೆಟ್ಟದು, ಒಳ್ಳೇದು ಎಲ್ಲ ನಾನೇ ಮಾಡೋದು, ಅನುಭವಿಸೋದು ನಾನೇ. ಸದ್ಯಕ್ಕೆ ಇದು ಒಳ್ಳೆ ಡಿಸಿಷನ್ ಆಗಿರೋದ್ರಿಂದ ಸುಖ ಅನುಭವಿಸ್ತಾ ಇದ್ದೀನಿ. ಕೆಟ್ಟ ಡಿಸಿಷನ್ ಆಗೋಗ್ಬಿಟ್ಟಿದ್ರೆ ನಾನು ಅನುಭವಿಸ್ತೀನಿ. ಓಕೆ, ಹ್ಯಾಪಿ ಲೈಫ್, ವೆರಿ ಹ್ಯಾಪಿ. ಸ್ವಾಮಿ ಸಾಕು ನಿಲ್ಲಿಸಿ, ತಮ್ಮ ದಿವ್ಯ ದೃಷ್ಟಿನ ನಿಲ್ಲಿಸಿ, ಆಗಮಿಸಿ. ಈಗ ನಾನು ಮ್ಯೂಸಿಕ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ವಾರ್ಡನ್ ಪಬ್ಲಿಕ್ ಸ್ಕೂಲಲ್ಲಿ. ಇಲ್ಲಿ ಮನೆಯಲ್ಲಿ ಸ್ವಲ್ಪ ಮಕ್ಕಳಿಗೆ ಆನ್ಲೈನ್ ಕ್ಲಾಸಸ್ ಮಾಡ್ತೀನಿ. ಶಾಸ್ತ್ರೀಯ ಇಲ್ಲ, ಲೈಟ್ ಮ್ಯೂಸಿಕ್. ಎಲ್ಲ ರಾಜು ಆನಂದ್ ಸ್ವಾಮಿ ಶಿಷ್ಯ ವೃಂದ ಇವರೆಲ್ಲ. ಬಡವನಾದರೆ ಏನು ಪ್ರಿಯೇ ಕೈ ತುತ್ತು ತಿನಿಸುವೆ. ಕಚೇರಿಗೆ ಹೋಗ್ತಿದ್ರಿ ನೀವು? ಇಲ್ಲ, ಕಚೇರಿಗೆ ಹೋಗ್ತಿರ್ಲಿಲ್ಲ. ಅವಾಗ ಬಿಗಿನಿಂಗ್ ಡೇಸ್ ಅಲ್ವಾ, ಅವನ ಜೊತೆಗೆ ಸ್ವಲ್ಪ ಹಾಡ್ತಾ ಇದ್ದೆ. ಒಂದು 5 ವರ್ಷ ಅವನ ಜೊತೆ ಕಲ್ತಿದ್ದು. ಅವ್ರುಗಳು ಫಸ್ಟ್ ಅವರಿಂದ ಕಲ್ತಿದ್ದು. ಆಮೇಲೆ ರಾಜು ಆನಂದ್ ಸ್ವಾಮಿ ಟ್ರೈನ್ ಮಾಡೋಕ್ಕೆ ಶುರು ಮಾಡ್ದೆ. ನಾವೆಲ್ಲ ಒಂದೇ ಕಾಲೇಜಲ್ಲ, 2 ವರ್ಷ ಸೀನಿಯರ್ ಅವನು. ಸೊ ನಾವೆಲ್ಲ ಒಂದೇ ಕಾಲೇಜ್, ಆತ್ಮೀಯ ಸ್ನೇಹಿತ ಅವನು ಕೂಡ. ಸೊ ಒಟ್ಟಿಗೆ ಟ್ರೈನ್ ಮಾಡ್ತಾ ಇದ್ದ ಕಾಲೇಜ್ ಪ್ರೋಗ್ರಾಮ್ಸಿಗೆ. ಸೊ ಕಲೆಯ ಕಾಂಬಿನೇಷನ್ ಈಗ. ಹೌದು. ಗ್ರೇಟ್, ಒಳ್ಳೆದಾಗಿಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಏನು ಮಾಡ್ತಾ ಇದ್ಯಾ? ನಿನ್ ದೇವಿನ ಕರಿತಾ ಇದ್ದೀನಿ. ಹಿಂಗ್ ಕರೆದ್ರೆ ದೇವಿ ಬರಲ್ಲ, ಓಡಿ ಬಂದ್ಬಿಡುತ್ತೆ. ಇದು ನಿಮ್ಮ ಲೋಕ. ನಂದು ಲೋಕ. ಆಮೇಲೆ ನನ್ಗೆ ಇದೇ ಲೋಕದಲ್ಲಿ ಇಷ್ಟಪಡೋಕ್ಕೆ ಅಂದರೆ ಇರೋಕ್ಕೆ ಇಷ್ಟಪಡ್ತೀನಿ. ಸೊ ಮೋಸ್ಟ್ ಆಫ್ ದಟ್ ಟೈಮ್ ನಾನು ಫ್ರೀ ಇದ್ದಾಗೆಲ್ಲ ನಾನು ಮನೇಲೇ ಇರ್ತೀನಿ, ಇವ್ರ ಜೊತೆನೇ ಇರ್ತೀನಿ. ಸೊ ಮನೇಲಿರೋಕ್ಕೆ ಇಷ್ಟ ನಿಮಗೆ? ಮನೇಲಿ ಅಂದರೆ ಅಪ್ಪ ಅಮ್ಮ ಎಲ್ಲ ಒಂಥರ ಫ್ರೆಂಡ್ಲಿ ಅಟ್ಮಾಸ್ಫಿಯರ್. ಬಾಕಿಯವರು ನೋಡಿ ಇವರೆಲ್ಲ ನಮ್ಮಲ್ಲೇ ಇರೋಕ್ಕೆ ಇಷ್ಟಪಡ್ತಾರೆ. ಆ ಥರ ನಮ್ಮಲ್ಲಿ ಒಂಥರ ಜಗಳ ಪಗಳ ಕದನ ಚಾನ್ಸೇ ಇಲ್ಲ. ಬರೀ ತಮಾಷೆ ಮಾಡಿಕೊಂಡು ತರಲೆ ಮಾಡಿಕೊಂಡು ಆರಾಮಾಗಿರ್ತೀವಿ. ಒಬ್ರನ್ನೊಬ್ರು ದೂಷಣೆ ಮಾಡಿದೆ, ಸ್ವಲ್ಪ ಒಂಚೂರು ಗುರ್ರ ಅಂತಾರೆ ನಮ್ಮಪ್ಪ, ಬಟ್ ಅವರು ಅಷ್ಟೇ ತಣ್ಣಗಾಗ್ಬಿಡ್ತಾರೆ. ಆಮೇಲೆ ಹೊಸ ಫ್ಯಾಮಿಲಿ ಮೆಂಬರ್ ಇವನು. ಸರ್ ಇದು ಯಾವ್ದು ಹೇಳಿ? ಗೋಲ್ಡನ್ ರಿಟ್ರೀವರ್. ಹಾಂ, ಅದೇ ಈ ಚಾರ್ಲಿ ಫಿಲಮ್ ಇತ್ತಲ್ಲ ಅದು? ಅಲ್ಲಲ್ಲ, ಅದು ಲ್ಯಾಬ್. ಓಕೆ ಓಕೆ. ಇದು ಗೋಲ್ಡನ್ ರಿಟ್ರೀವರ್. ಮುಟ್ಬೋದಾ? ಪ್ಲೀಸ್, ಏನು ಮಾಡಲ್ಲ. 4 ತಿಂಗಳು ಮರಿ ಅದು. ಮರಿನೇ ಇದು? ಓಕೆ, 4 ತಿಂಗಳಿಗೆ ಹೆಂಗೆ ಬೆಳೆಯುತ್ತೆ? ಹೌದು. ಓಕೆ, ಯಾನಮ್ಮ ಏನು ಸರ್ ಇದು ಹೆಸರು? ಇದು ಫಾರ್ಚೂನ್ ಅಂತ. ಫಾರ್ಚೂನು? ಅದೃಷ್ಟ. ಹೌದು. ತುಂಬಿ ತುಳುಕ್ತಾ ಇದೆ. ಬಂದ ಮೇಲೆ ನನಗೆ ಇನ್ನೂ ತುಂಬಿ ತುಳುಕ್ತಾ ಇದೆ. ಏನೇನೋ ಚೇಂಜಸ್ ಆಗ್ಬಿಟ್ಟಿದೆ ನನ್ನ ಲೈಫಲ್ಲಿ. ಓಕೆ, ನಿಮ್ಮ ಅದೃಷ್ಟ ಲಕ್ಷ್ಮಿ ಅವನು. ಅದೃಷ್ಟ. ಸೂಪರ್. ಲಕ್ಷ್ಮಿ. ಓಕೆ, ಒಳ್ಳೇದಾಗಲಿ. ನೈಸ್. ಹುಡುಗ ಅವನು? ಹುಡುಗ. ಆಲ್ ದ ಬೆಸ್ಟಾ. ಥ್ಯಾಂಕ್ ಯು ಸರ್. ಸೊ ಮೋಹನ್ ಸರ್ ಮನೆ ನೋಡಿದ್ರೆ, ಅವ್ರ ಕುಟುಂಬ ನೋಡಿದ್ರೆ, ಸ್ನೇಹಿತರನ್ನ ಬಳಗ ಎಲ್ಲ ನೋಡಿದ್ರೆ, ಈಗ ಆ್ಯಕ್ಚುಲಿ ಕೂತ್ಕೊಂಡು ಅವ್ರ ಇಡೀ ಜೀವನದ ಕಥೆ ಕೇಳೋಣ. ತುಂಬ ರೋಚಕವಾದ ಮೋಟಿವೇಶ್ನಲ್ ಕಥೆ ಕೇಳೋಣ. ಒಬ್ಬ ಕಲಾವಿದ ಶಿಸ್ತು ಶ್ರದ್ಧೆಯಿಂದ ಹೇಗೆ ಬದುಕು ಕಟ್ಕೋಬೋದು ಅನ್ನೋಕ್ಕೆ ನನ್ನ ಪ್ರಕಾರ ಮೋಹನ್ ಸರ್ ಲೈಫ್ ಒಂದು ಉದಾಹರಣೆ. ಸರ್, ವೆಲ್ಕಮ್ ಟು ಕಲಾಮಾಧ್ಯ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ.